ಎಸ್, ಇನ್ನು ನೀವು ಸಿಕ್ಕವರು ಲೋನ್ ಕೊಡ್ತಾರೆ ಅಂದ್ರೆ ಅವರ ಮಾತುಗಳನ್ನು ನಂಬೇಡಿ, ಅಲರ್ಟ್ ಆಗಿರಿ. ಯಾಕೆಂದ್ರೆ ಕಲಬುರಗಿಯ ಈ ಒಂದು ಘಟನೆ ನಿಜಕ್ಕೂ ಕೂಡ ಬಹಳಷ್ಟು ಶಾಕಿಂಗ್ ವಿಷಯವಾಗಿದೆ. ಯಾಕಂದ್ರೆ ಲೋನ್ ಕೊಡಿಸುವುದಾಗಿ ವಂಚನೆಯನ್ನ ಮಾಡಿದ್ದಾರೆ ಖದೀಮರು. ಹೌದು, ಕಲಬುರಗಿಯಲ್ಲಿ ಲೋನ್ ಹೆಸರಲ್ಲಿ ಭಾರಿ ವಂಚನೆ ಮಾಡಿದ್ದಾರೆ. PMEGP ಲೋನ್ ಕೊಡುತ್ತೇನೆಂದು ಹೇಳಿ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ. ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ ಕಂಪನಿ ಹೆಸರಲ್ಲಿ ವಂಚನೆ ನಡೆದಿರುವಂಥದ್ದು. ಯಮನೂರು ಗುರಿಕಲ್ ಎಂಬ ವ್ಯಕ್ತಿ ನಡೆಸ್ತಿದ್ದಂಥ ಕಂಪನಿ ಇದು. PMEGP ಯೋಜನೆಯಲ್ಲಿ ಬರುವ ಲೋನ್ ಅನ್ನ ಮಾಡಿಕೊಡಿಸುವುದಾಗಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ರು. ಒಬ್ಬೊಬ್ಬರಿಂದ 20 ರಿಂದ 30 ಸಾವಿರ ರೂಪಾಯಿಗಳನ್ನ ಮುಂಗಡವಾಗಿ ಹಣ ಪಡೆದು ಫರಾರಿಯಾಗಿದ್ರು. ಸುಮಾರು 40 ರಿಂದ 50 ಜನರಿಗೆ ವಂಚನೆ ಮಾಡಿರೋ ಆರೋಪಗಳು ಕೂಡ ಕೇಳಿ ಬಂದಿದೆ. ಚೆಕ್ ಡ್ರಾ ಮಾಡಿಸಲು ಹೋದ ಗ್ರಾಹಕರಿಗೆ ಚೆಕ್ ಬೌನ್ಸ್ ಶಾಕ್ ಎದುರಾಗಿದೆ. ಕಲಬುರಗಿ ನಗರದ SB ಟೆಂಪಲ್ ರಸ್ತೆಯಲ್ಲಿರುವ ಲಕ್ಷ್ಮಿ ಎಂಟರ್ಪ್ರೈಸಸ್ ಕಂಪನಿ ಇದು ರಾತ್ರೋರಾತ್ರಿ ಕಂಪನಿಯನ್ನ ಮುಚ್ಚಿ ಕಲಬುರಗಿ ನಗರದಿಂದ ಫರಾರಿಯಾಗಿದ್ದಾರೆ. ಲೋನ್ ಹೆಸರಲ್ಲಿ ಪಂಗನಾಮ ಹಾಕಿ ಯಮನೂರ್ ಗುರಿಕಲ್ ಅನ್ನೋರು ಪಂಗನಾಮವನ್ನು ಹಾಕಿದ್ದಾರೆ. ಗುರಿಕರ್ ಇನ್ನು ವಂಚನೆಗೊಳಗಾದ ಗ್ರಾಹಕರಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ. ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿರುವಂಥದ್ದು. ನಮಸ್ಕಾರ, ನಾನು ರಮೇಶ್ ಅಂತ ಮಾತಾಡೋದು. ಇಲ್ಲಿ ಲಕ್ಷ್ಮಿ ಕೋರ್ಪೊರೇಷನ್ ಅಂತೇಳಿ ಆಫೀಸ್ ಇದೆ ರೀ. ನಮಗೆ ಲೋನ್ ಮಾಡ್ತೇನೆ ಅಂತ ಹೇಳಿ ತೊಗೊಂಡವ್ರ ಅಮೌಂಟ್ ರೀ. 2 ಲೋನ್ ಕೊಟ್ಟಿದ್ದವ್ರು, 30 ನಮ್ಮ ಮಾಮವ್ರದೊಂದು ನಮ್ದೊಂದು 60,000 ರೂಪಾಯಿ ತೊಗೊಂಡಾರ. ತೊಗೊಂಡ್ಮ್ಯಾಗ ನಾಳೆಗೆ ಬಾ ನಾಡದ್ ಬಾ ಅಂತ ಹೇಳೋರು. ಮೊನ್ನೆ ಕಾಲ್ ಮಾಡಿದಾಗ ಏನಂದ್ರು 15 ತಾರೀಕು ಮಾಡ್ತೀನಿ ಅಂದರು. 15 ತಾರೀಕು ಸುಟ್ಟಿದಿಲ್ರಿ ಅಂತ ಹೇಳೋದು. ಮೊನ್ನೆ ಏನ್ ಮಾಡ್ರು ಸರ್ ಫೋನ್ ಹಚ್ಚಿ ಓಡೋಗ್ಯಾರ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು. ಪ್ರಜನೆ ಲೋನ್ ಅಂತ ಹೇಳಿ ಸರ್ಕಾರ ಮೇಲೆ ಕೊಡ್ತೇನೆ ಅಂತ ಹೇಳಿರಿ. ಸ್ಕೀಮ್ ಇತ್ರಿ, ಸ್ಕೀಮ್ ಮೇಲೆ ಕೊಟ್ಟಾರ. ಬಜೆಟ್ 20 ಕೊಟ್ಟಾರ. 20,000 ರೂಪಾಯಿ 25 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಯಾರ. 30,000 ರೂಪಾಯಿ ಕೊಟ್ಟಾರ ನಮ್ಗ ನಮ್ಮ ಅಮ್ಮ. ನಾವು 2 ಲೋನ್ ಕೊಟ್ಟಿದ್ದೇವೆ. ನಂದು ನಮ್ಮ 60,000 30,000 ರೂಪಾಯಿ 2 ಕೊಟ್ಟಿದ್ದೇವೆ. ಟೋಟಲ್ ಒಂದು 50 ಜನ ಇರ್ರಿ ಗುಲ್ಬರ್ಗದ.